ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ನೀವು ಆ ರಸ್ತೆಗೆ ಒಂದು ಗುಂಡಿಗೆ ಮಣ್ಣು ಹಾಕ್ಬಿಟ್ರಿ ಸಾಕು, ನೀವು ನಿಜಕ್ಕೂ ಕೂಡ ಮಂತ್ರಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಕ್ಕೆ ಸಾರ್ಥಕ ಆಗುತ್ತೆ. 1.5 ವರ್ಷದಲ್ಲಿ ಒಂದು ರಸ್ತೆ ಮಾಡಿದ್ದೀರ ಇಡೀ ರಾಜ್ಯದಲ್ಲಿ, ಅಲ್ಲ ಯಾವ್ದಾರು ಒಂದು ಹಳ್ಳಿನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೀರಾ? ಯಾವುದಾದ್ರೂ ಏನೇನಿಲ್ಲ. ಶಾಲೆಯ ಮಕ್ಕಳು, ಹಳ್ಳಿನಲ್ಲಿರೋಂಥ ಮಕ್ಕಳು ಅನೇಕ ಶಾಲೆಗಳು ಬಿದ್ದೋಗಿದ್ದಾರೆ. ಹೊಸ ಶಾಲೆ ಕಟ್ಟಿದ ಆಮೇಲೆ ಬಿದ್ದೋಗಿರೋಂಥ ಶಾಲೆಗೆ ರಿಪೇರಿ ಮಾಡೋಂಥ ತೀರ್ಮಾನ ತೊಗೊಂಡೇನು ಹಣ ಬಿಡುಗಡೆ ಮಾಡಿದ್ದೀರಾ? ಯುವಕರಿಗೆ ಹಣ ಬಿಡುಗಡೆ ಮಾಡಿಲ್ಲ, ಹೆಣ್ಮಕ್ಳು ಬಿಡುಗಡೆ ಬರೀ ಗ್ಯಾರಂಟಿ ರೈಟ್, ಗ್ಯಾರಂಟಿಗಳ ಮುಖಾಂತರ ನೀವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀರಿ. ಗ್ಯಾರಂಟಿ ಎಷ್ಟು ದಿನ ಇರುತ್ತೆ ನೋಡೋಣ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನೀವು ಸಾಧನೆ ಮಾಡಿದ್ದೀವಿ ಅಂತ ತೋರಿಸ್ಬೇಕಾದ್ರೆ ಆ ಶಾಲೆಯಲ್ಲಿ ವಾಸ ಮಾಡ್ತಾರಂಥ ಮಕ್ಕಳ ತಲೆ ಮೇಲೆ ಕಟ್ಟಡ ಕುಸಿದು ಬಿದ್ದರೆ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ದಿನಾ ಈ ಸರ್ಕಾರಕ್ಕೆ ಬೈಕೊಂಡು ಹೋಗ್ತಾರೆ, ಗುಂಡಿಗಳು ಅಂತ. ಅದಕ್ಕೋಸ್ಕರ ಹೇಳ್ತೀನಿ, ರೈತರಿಗೆ ಅನುಕೂಲ ಆಗೋಂಥ ಏನೋ ಕೆಲಸಗಳು, ಬಡವರಿಗೆ ಆಗೋಂಥ ಅನುಕೂಲ ಕೆಲಸಗಳು, ಮಕ್ಕಳಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ಈ ಸರ್ಕಾರ ಮಾಡಿ ಆಮೇಲೆ ಸಾಧನೆ ಸಮಾವೇಶ ಮಾಡಿದ್ರೆ ಒಳ್ಳೆಯದು. ಅದು ಬಿಟ್ಟು ಸರ್ಕಾರಿ ನೌಕರರಿದ್ದಾರೆ, ಅವ್ರ ಮುಖಾಂತರ ಬಸ್ ಹತ್ತರಲ್ಲೇ ಅಂತ ಬಸ್ ಹತ್ತುತ್ತಾರೆ, ದುಡ್ಡು ಕೊಡ್ತಾರೆ, 500 ರೂಪಾಯಿ 1000 ರೂಪಾಯಿ ಒಂದು ದಿನಕ್ಕೆ ಕೊಡ್ತಾರೆ, ಊಟ ಹಾಕ್ತಾರೆ. ಅವ್ರನ್ನ ಸಾಧನಾ ಸಮಾವೇಶಕ್ಕೆ ಜೈ ಸಿದ್ದರಾಮಯ್ಯ, ಜೈ ಡಿ ಕೆ ಶಿವಕುಮಾರ್ ಅಂತ ಕರ್ಕೊಂಬಂದು ಜಯಕಾರ ಹಾಕ್ಕೊತಾರೆ. ಇದರಿಂದ ಏನೂ ಉಪಯೋಗ ಇಲ್ಲ. ಅಕಸ್ಮಾತ್ ಯಾವುದೇ ಚುನಾವಣೆ ಹತ್ತಿರದಲ್ಲಿ ಬಂದುಬಿಟ್ರೆ, ಬೈ ಎಲೆಕ್ಷನ್ ಬಂತು ಅಂತ ಅಂದ್ಕೊಳ್ಳಿ, ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ಗೂ ಸೇರಿಸಿ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸ್ತಾರೆ. ಮಾಡ್ಕೊಳ್ಳಪ್ಪ, ನಾವೇನು ಬೇಡ ಅನ್ನಲ್ಲ. ನಿಮ್ಮದೇ ದುಡ್ಡು, ಬಡವ್ರ ತೆರಿಗೆ ದುಡ್ಡು, ಸರ್ಕಾರದ ದುಡ್ಡು, ನಿಮ್ಮ ದುಡ್ಡಿಂದೇ ಮಾಡ್ಕೊಳ್ಳಿ. ಸಿದ್ದರಾಮೋತ್ಸವ ಅಲ್ಲ, ಜಮೀರ್ ಅಹಮದೋತ್ಸವ ಮಾಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ನಿಮ್ಮ ದುಡ್ಡನ್ನ ಮಾಡ್ಕೊ. ಸರ್ಕಾರದ ಬಡವ್ರಿಗೆ ಕೊಟ್ಟಂಥ ತೆರಿಗೆನಲ್ಲಿ ನೀವು ಸಿದ್ದರಾಮೋತ್ಸವ ಮಾಡ್ತೀವಿ, ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳ್ಕೊಂಡು ಹೊರಟ್ರೆ ನಾನು ಏನು ಹೇಳಲಿ? ಜನ ಮೆಚ್ಚಿದಾರ? ಒಂದು ಹಳ್ಳಿಗೆ ಹೋಗಲಿ, ಒಬ್ಬರೇ ಹೋಗಲಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಜಮೀರ್ ಅಹಮದ್ ಆರಾಮಾಗಿ ಒಂದು ಹಳ್ಳಿಲಿ ಒಂದು ಸಣ್ಣ ಹೋಟ್ಲಲ್ಲಿ ಟೀ ಕುಡಿತಾ ಕೂತ್ಕೊಳ್ಳಿ. ಆ ಜನ ಬಂದು ಯಾವ ಭಾಷೆಗಳು ಬೈತಿದ್ದಾರೆ ಅನ್ನೋದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಭಾಷೆ ಕೇಳಿದ್ರೆ ಇವರು ಸಾಧನಾ ಸಮಾವೇಶ ಮಾಡೋಕ್ಕೆ ಹೊರಟಾರಲ್ಲ ಅದೂ ನಿಲ್ಲಿಸ್ತಾರೆ. ಇಷ್ಟು ಕೆಟ್ಟನಾಗಿ ಈ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ.